ಸ್ಯಾಂಡಲ್ವುಡ್ನ ಇಬ್ಬರು ಸ್ಟಾರ್ ನಟರಾದ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ನಡುವೆ ವೈಮನಸ್ಸು ಶುರುವಾದಾಗಿನಿಂದಲೂ ಕೂಡ ಅವರು ಮತ್ತೆ ಒಂದಾಗ್ತಾರಾ ಇಲ್ವಾ ಎಂಬ ಗೊಂದಲ ಇದೆ. ಆದ್ರೆ ಇಂದು ಕಿಚ್ಚ ದರ್ಶನ್ ಬಗ್ಗೆ ಮಾತನಾಡಿ ನಾವಿಬ್ಬರು ಸೂರ್ಯಚಂದ್ರ ಅಂತ ಎಲ್ಲರೂ ಮತ್ತೊಮ್ಮೆ ಶಾಕ್ ಆಗುವಂತೆ ಮಾಡಿದ್ದಾರೆ. ದರ್ಶನ್ ಜೊತೆ ಸುದೀಪ್ ಸ್ನೇಹ ಮುಗಿದ ಅಧ್ಯಾಯವ. ನಾವಿಬ್ಬರು ಸೂರ್ಯ ಚಂದ್ರ ಅಂತ ಕಿಚ್ಚ ಸ್ಪಷ್ಟನೆ. ಅಭಿನಯ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು ಮುಂಬರುವ ಸಿನಿಮಾಗಳ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿದ್ದಾರೆ. ಈ ವೇಳೆ ನಟ ದರ್ಶನ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಸುದೀಪ್ ಪ್ರತಿಕ್ರಿಯೆ ನೀಡಿದ್ದು, ದರ್ಶನ್ ಅವರ ಡೆವಿಲ್ ಚಿತ್ರಕ್ಕೆ ಒಳ್ಳೇದಾಗಲಿ, ಅವರ ನೋವು ಅವರಿಗಿರುತ್ತೆ, ಅವರ ಅಭಿಮಾನಿಗಳು ನೋವಿನಲ್ಲಿದ್ದಾರೆ, ಈ ಸಮಯದಲ್ಲಿ ನಾವು ಮಾತನಾಡಿದ್ರೆ ತಪ್ಪಾಗುತ್ತೆ ಎಂದಿದ್ದಾರೆ. ಖಂಡಿತ ಒಳ್ಳೇದಾಗಲಮ್ಮ. ಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ ಶುಡ್ ಡೂ ವೆಲ್. ಓಕೆ, ನಾನು ಈಗ ಲಾಸ್ಟ್ ಟೈಮ್ ಹೇಳಿದೆ, ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗಿರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನ್ ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವ್ರು ಏನ್ ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಸರ್ಕಾರ ಕಾನೂನು ಏನ್ ಮಾಡಬೇಕೋ ಅದನ್ನ ಮಾಡುತ್ತೆ, ಅದಕ್ಕೂ ನಾವು ಅಡ್ಡ ಬರಬಾರದು. ತಪ್ಪು ಸರಿ ಅಲ್ಲಿ ನಿರ್ಧಾರವಾಗುತ್ತೆ, ಅವರು ಕೈಕಟ್ಟಿ ಕುಳಿತಿರೋದಿಲ್ಲ, ಅವರು ಎಲ್ಲವನ್ನೂ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ಇನ್ನು ದರ್ಶನ್ ಬಗ್ಗೆ ಖಡಕ್ ಆಗಿಯೇ ಮಾತನಾಡಿರುವ ಕಿಚ್ಚ, ಇನ್ನೊಬ್ಬರ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ, ಯಾವುದೋ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ, ನಾವಿಬ್ಬರು ಸೂರ್ಯ ಚಂದ್ರ, ಅವರವರ ಜಾಗದಲ್ಲಿ ಅವರವರು ಇದ್ರೆ ಚಂದ ಎಂದಿದ್ದಾರೆ. ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ, ನಾವು ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದರ ಜಾಗದಲ್ಲಿ. ದರ್ಶನ್ ತೋಟದಲ್ಲಿ ಕುದುರೆ ಸವಾರಿ ನೆನಪು. ಇನ್ನು ನೀವು ಪೌರಾಣಿಕ ಪಾತ್ರ ಮಾಡಲ್ವಾ ಎಂದಿದ್ದಕ್ಕೆ ಕಿಚ್ಚ ಹಳೆಯ ಕಥೆಯೊಂದನ್ನ ನೆನಪು ಮಾಡಿಕೊಂಡಿದ್ದಾರೆ. ಒಮ್ಮೆ ನಾವು ದರ್ಶನ್ ತೋಟಕ್ಕೆ ಹೋಗಿದ್ದೆವು, ಆಗ ಕುದುರೆ ಹತ್ತು ಅಂತ ದರ್ಶನ್ ತುಂಬಾ ಫೋರ್ಸ್ ಮಾಡಿದ್ದ. ನೀನ್ ಬೇಡ, ನಿನ್ನ ಕುದುರೆ ಸವಾಸನೂ ಬೇಡ ಎಂದಿದ್ದೆ, ಆದ್ರೂ ಕುದುರೆ ಹತ್ತಿಸಿದ್ದ ಅಂತ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಹೋದಾಗ ಹತ್ತು ಅಂತ ತುಂಬಾ ಫೋರ್ಸ್ ಮಾಡದ. ನೀನ್ ತೀಪರ್ಲಾಗ ಹೊಡೆದು ನೀನು ಬೇಡ, ನೀನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ, ಆದ್ರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸ್ಯಾಡಲ್ ಬಿಚ್ಕೊಬಹುದು, ಧಡ್ ಅಂತ ಬಿದ್ದ. ಇನ್ನು ಭಾರಿ ಸದ್ದು ಮಾಡಿದ್ದ ನಟ್ಟು ಬೋಲ್ಟು ಹೇಳಿಕೆಗೂ ಕಿಚ್ಚ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಆ ಪದ ಬರುವಂತೆ ಮಾಡಿದ್ದೇ ಸಾಧು ಕೋಕಿಲ ಅವರದ್ದು ಕಿತಾಪತಿ ಕೆಲಸ. ಇಂಥವನ್ನ ಅವರು ಮಾಡ್ತಾನೆ ಇರ್ತಾರೆ, ನಾವು ನಮ್ಮ ನಟ್ಟು ಬೋಲ್ಟು ನಾವೇ ಟೈಟ್ ಮಾಡಿಕೊಂಡ್ರೆ ಸಾಕು ಅಂತ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಾಯಕಾಗಿ ಹೇಳ್ತೀನಿ ಕೇಳಿ, ಡಿಕೆ ಸಾಹೇಬರದು ಏನಿಲ್ಲ ಇದ್ರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ, ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಒಟ್ಟಾರೆ ದರ್ಶನ್ ಸುದೀಪ್ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದ್ದು, ಅವರಿಬ್ಬರ ಸ್ನೇಹದ ಬಿರುಕಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಅವರೇ ಹೇಳಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನ ಇಬ್ಬರು ಸ್ಟಾರ್ ನಟರಾದ ಕಿಚ್ಚ ಸುದೀಪ್ ಹಾಗೂ ದರ್ಶನ್ ನಡುವೆ ವೈಮನಸ್ಸು ಶುರುವಾದಾಗಿನಿಂದಲೂ ಕೂಡ ಅವರು ಮತ್ತೆ ಒಂದಾಗ್ತಾರಾ ಇಲ್ವಾ ಎಂಬ ಗೊಂದಲ ಇದೆ. ಆದ್ರೆ ಇಂದು ಕಿಚ್ಚ ದರ್ಶನ್ ಬಗ್ಗೆ ಮಾತನಾಡಿ ನಾವಿಬ್ಬರು ಸೂರ್ಯಚಂದ್ರ ಅಂತ ಎಲ್ಲರೂ ಮತ್ತೊಮ್ಮೆ ಶಾಕ್ ಆಗುವಂತೆ ಮಾಡಿದ್ದಾರೆ. ದರ್ಶನ್ ಜೊತೆ ಸುದೀಪ್ ಸ್ನೇಹ ಮುಗಿದ ಅಧ್ಯಾಯವ. ನಾವಿಬ್ಬರು ಸೂರ್ಯ ಚಂದ್ರ ಅಂತ ಕಿಚ್ಚ ಸ್ಪಷ್ಟನೆ. ಅಭಿನಯ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು ಮುಂಬರುವ ಸಿನಿಮಾಗಳ ಬಗ್ಗೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನು ಮನಬಿಚ್ಚಿ ಮಾತನಾಡಿದ್ದಾರೆ. ಈ ವೇಳೆ ನಟ ದರ್ಶನ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಸುದೀಪ್ ಪ್ರತಿಕ್ರಿಯೆ ನೀಡಿದ್ದು, ದರ್ಶನ್ ಅವರ ಡೆವಿಲ್ ಚಿತ್ರಕ್ಕೆ ಒಳ್ಳೇದಾಗಲಿ, ಅವರ ನೋವು ಅವರಿಗಿರುತ್ತೆ, ಅವರ ಅಭಿಮಾನಿಗಳು ನೋವಿನಲ್ಲಿದ್ದಾರೆ, ಈ ಸಮಯದಲ್ಲಿ ನಾವು ಮಾತನಾಡಿದ್ರೆ ತಪ್ಪಾಗುತ್ತೆ ಎಂದಿದ್ದಾರೆ. ಖಂಡಿತ ಒಳ್ಳೇದಾಗಲಮ್ಮ. ಸಿ ಮೈ ಪಾಯಿಂಟ್ ಇಸ್ ಎನಿ ಸಿನಿಮಾ
ಶುಡ್ ಡೂ ವೆಲ್. ಓಕೆ, ನಾನು ಈಗ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತವೆ, ಅವ್ರ ಫ್ಯಾನ್ಸಿಗೆ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನ್ ಮಾಡ್ಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಅಡ್ಡ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವ್ರು ಏನ್ ಕೈ ಕಟ್ಕೊಂಡು ಕೂತಿರಲ್ಲ, ಎಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ ಹೋಗಲ್ಲ ಅಂದ್ರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಕ್ಕೆ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ. ಸರ್ಕಾರ ಕಾನೂನು ಏನ್ ಮಾಡಬೇಕೋ ಅದನ್ನ ಮಾಡುತ್ತೆ, ಅದಕ್ಕೂ ನಾವು ಅಡ್ಡ ಬರಬಾರದು. ತಪ್ಪು ಸರಿ ಅಲ್ಲಿ ನಿರ್ಧಾರವಾಗುತ್ತೆ, ಅವರು ಕೈಕಟ್ಟಿ ಕುಳಿತಿರೋದಿಲ್ಲ, ಅವರು ಎಲ್ಲವನ್ನೂ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ಇನ್ನು ದರ್ಶನ್ ಬಗ್ಗೆ ಖಡಕ್ ಆಗಿಯೇ ಮಾತನಾಡಿರುವ ಕಿಚ್ಚ, ಇನ್ನೊಬ್ಬರ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ, ಯಾವುದೋ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ, ನಾವಿಬ್ಬರು ಸೂರ್ಯ ಚಂದ್ರ, ಅವರವರ ಜಾಗದಲ್ಲಿ ಅವರವರು ಇದ್ರೆ ಚಂದ ಎಂದಿದ್ದಾರೆ. ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ, ನಾವು ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದರ ಜಾಗದಲ್ಲಿ. ದರ್ಶನ್ ತೋಟದಲ್ಲಿ ಕುದುರೆ ಸವಾರಿ ನೆನಪು. ಇನ್ನು ನೀವು ಪೌರಾಣಿಕ ಪಾತ್ರ ಮಾಡಲ್ವಾ ಎಂದಿದ್ದಕ್ಕೆ ಕಿಚ್ಚ ಹಳೆಯ ಕಥೆಯೊಂದನ್ನ ನೆನಪು ಮಾಡಿಕೊಂಡಿದ್ದಾರೆ. ಒಮ್ಮೆ ನಾವು ದರ್ಶನ್ ತೋಟಕ್ಕೆ ಹೋಗಿದ್ದೆವು, ಆಗ ಕುದುರೆ ಹತ್ತು ಅಂತ ದರ್ಶನ್ ತುಂಬಾ ಫೋರ್ಸ್ ಮಾಡಿದ್ದ. ನೀನ್ ಬೇಡ, ನಿನ್ನ ಕುದುರೆ ಸವಾಸನೂ ಬೇಡ ಎಂದಿದ್ದೆ, ಆದ್ರೂ ಕುದುರೆ ಹತ್ತಿಸಿದ್ದ ಅಂತ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಹೋದಾಗ ಹತ್ತು ಅಂತ ತುಂಬಾ ಫೋರ್ಸ್ ಮಾಡದ. ನೀನ್ ತೀಪರ್ಲಾಗ ಹೊಡೆದು ನೀನು ಬೇಡ, ನೀನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ, ಆದ್ರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸ್ಯಾಡಲ್ ಬಿಚ್ಕೋಬಹುದು, ದಡ್ ಅಂತ ಬಿದ್ದ. ಇನ್ನು ಭಾರಿ ಸದ್ದು ಮಾಡಿದ್ದ ನಟ್ಟು ಬೋಲ್ಟು ಹೇಳಿಕೆಗೂ ಕಿಚ್ಚ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಆ ಪದ ಬರುವಂತೆ ಮಾಡಿದ್ದೇ ಸಾಧು ಕೋಕಿಲ ಅವರದ್ದು ಕಿತಾಪತಿ ಕೆಲಸ. ಇಂಥವನ್ನ ಅವರು ಮಾಡ್ತಾನೆ ಇರ್ತಾರೆ, ನಾವು ನಮ್ಮ ನಟ್ಟು ಬೋಲ್ಟು ನಾವೇ ಟೈಟ್ ಮಾಡಿಕೊಂಡ್ರೆ ಸಾಕು ಅಂತ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಾಯಕಾಗಿ ಹೇಳ್ತೀನಿ ಕೇಳಿ, ಡಿಕೆ ಸಾಹೇಬರದು ಏನಿಲ್ಲ ಇದ್ರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವರದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ, ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಒಟ್ಟಾರೆ ದರ್ಶನ್ ಸುದೀಪ್ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದ್ದು, ಅವರಿಬ್ಬರ ಸ್ನೇಹದ ಬಿರುಕಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಅವರೇ ಹೇಳಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ದರ್ಶನ್ ಬಗ್ಗೆ ಖಡಕ್ ಆಗಿಯೇ ಮಾತನಾಡಿರುವ ಕಿಚ್ಚ, ಇನ್ನೊಬ್ಬರ ವೈಯಕ್ತಿಕ ವಿಚಾರದ ಬಗ್ಗೆ ನಾನು ಮಾತನಾಡಲ್ಲ, ಯಾವುದೋ ವಿಚಾರಕ್ಕೆ ನಮ್ಮಿಬ್ಬರ ಮಧ್ಯೆ ವೈಮನಸ್ಸು ಮೂಡಿದೆ, ನಾವಿಬ್ಬರು ಸೂರ್ಯ ಚಂದ್ರ, ಅವರವರ ಜಾಗದಲ್ಲಿ ಅವರವರು ಇದ್ರೆ ಚಂದ ಎಂದಿದ್ದಾರೆ. ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ, ನಾವು ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರುತ್ತೆ. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೊಂದು ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡು ಚಂದಾನೆ ಅದರ ಜಾಗದಲ್ಲಿ. ದರ್ಶನ್ ತೋಟದಲ್ಲಿ ಕುದುರೆ ಸವಾರಿ ನೆನಪು. ಇನ್ನು ನೀವು ಪೌರಾಣಿಕ ಪಾತ್ರ ಮಾಡಲ್ವಾ ಎಂದಿದ್ದಕ್ಕೆ ಕಿಚ್ಚ ಹಳೆಯ ಕಥೆಯೊಂದನ್ನ ನೆನಪು ಮಾಡಿಕೊಂಡಿದ್ದಾರೆ. ಒಮ್ಮೆ ನಾವು ದರ್ಶನ್ ತೋಟಕ್ಕೆ ಹೋಗಿದ್ದೆವು, ಆಗ ಕುದುರೆ ಹತ್ತು ಅಂತ ದರ್ಶನ್ ತುಂಬಾ ಫೋರ್ಸ್ ಮಾಡಿದ್ದ. ನೀನ್ ಬೇಡ, ನಿನ್ನ ಕುದುರೆ ಸವಾಸನೂ ಬೇಡ ಎಂದಿದ್ದೆ, ಆದ್ರೂ ಕುದುರೆ ಹತ್ತಿಸಿದ್ದ ಅಂತ ಅನುಭವವನ್ನ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಹೋದಾಗ ಹತ್ತು ಅಂತ ತುಂಬಾ ಫೋರ್ಸ್ ಮಾಡದ. ನೀನ್ ತೀಪರ್ಲಾಗ ಹೊಡೆದು ನೀನು ಬೇಡ, ನೀನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ, ಆದ್ರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವು ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅವು ಟಕ 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 ಹೋಗ್ತಾ ಇದ್ದ. ಹೋಗ್ತಾ ಸ್ಯಾಡಲ್ ಬಿಚ್ಕೋಬಹುದು, ದಡ್ ಅಂತ ಬಿದ್ದ. ಇನ್ನು ಭಾರಿ ಸದ್ದು ಮಾಡಿದ್ದ ನಟ್ಟು ಬೋಲ್ಟು ಹೇಳಿಕೆಗೂ ಕಿಚ್ಚ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬಾಯಲ್ಲಿ ಆ ಪದ ಬರುವಂತೆ ಮಾಡಿದ್ದೇ ಸಾಧು ಕೋಕಿಲ ಅವರದ್ದು ಕಿತಾಪತಿ ಕೆಲಸ. ಇಂಥವನ್ನ ಅವರು ಮಾಡ್ತಾನೆ ಇರ್ತಾರೆ, ನಾವು ನಮ್ಮ ನಟ್ಟು ಬೋಲ್ಟು ನಾವೇ ಟೈಟ್ ಮಾಡಿಕೊಂಡ್ರೆ ಸಾಕು ಅಂತ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಾಯಕಾಗಿ ಹೇಳ್ತೀನಿ ಕೇಳಿ, ಡಿಕೆ ಸಾಹೇಬರದು ಏನಿಲ್ಲ ಇದ್ರಲ್ಲೆಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವರದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ, ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಒಟ್ಟಾರೆ ದರ್ಶನ್ ಸುದೀಪ್ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದ್ದು, ಅವರಿಬ್ಬರ ಸ್ನೇಹದ ಬಿರುಕಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಅವರೇ ಹೇಳಬೇಕಾಗಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.